रिपा गुरुजीवरा कर्म तेरा अच्छा है तो किस्मत तेरा दासी है ಹಿಂಗಂದ್ರೆ ಏನಿದು ಏನ್ರಿಪ್ಪ ಅಂತಂದ್ರ कर्म तेरा अच्छा है तो नियत तेरा दासी है ನಮ್ಮ ಕರ್ಮ ಜರ ಚಲೋ ಇತ್ತಪ್ಪ ಅಂತಂದ್ರ ಏನು ಮಾಡಿದ್ರು ಆ ಸುಖ ಸಮೃದ್ಧಿ ಅಂತಕ್ಕದು ನಮ್ಮ ಕಾಲ ಕೆಳಗಿನ ಕಸ ಆಗಿರ್ತದ ಅಂತ ಹೇಳಿದ್ರು. ಮೊದಲ ಇಲ್ಲಿ ಕರ್ಮ ನೀಟಾಗಿರ್ಬೇಕು. ಹಾ ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಏನ್ರಿಪ್ಪ ಅದು? ಆರೇನು ಮಾಡುವರು ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ. ವಿಧಿ ಬೆನ್ನ ಬಿಡದಯ್ಯ. ಹೌದಲ್ರಿಪ್ಪ. ಕರ್ಮ ಕಂಜಿ ಕಾಡಿನ ಹೊಕ್ಕರೆ ಹುಲಿ ತಿನ್ನೋದು ಬಿಟ್ಟುತ್ತೇನಯ್ಯ. ಹುಲಿ ಗಂಜಿ ಈ ಹುತ್ತಿನೊಳಗೆ ಹೊಕ್ಕರೆ ಸರ್ಪ ಕಚ್ಚೋದು ಬಿಟ್ಟುತ್ತೇನಯ್ಯ. ಸರ್ಪ ಕಂಜಿ ಈ ಭವದೊಳಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ, ನಿನ್ನ ಬೆನ್ನ ಬಿಡದಯ್ಯ. ಎದರ ಬದ್ದಲ್ ಹೇಳ್ಯಾರಪ್ಪ ಜ್ಞಾನಿಗಳು ಈ ಮಾತನ್ನ. ಆಹಾ, ಎದ್ರ ಬದಲ್ರಿಪ್ಪ ಅದು? ಕರ್ಮದ ಬದ್ದಲ. ಆಹಾ, ಯಾರು ಏನು ಮಾಡಂಗಿಲ್ಲ, ಯಾರಿಂದ ಏನು ಆಗಂಗಿಲ್ಲ. ಹೌದಲ್ರಿಪ್ಪ. ನೀ ಮಾಡಿದ ಕರ್ಮ ನಿನ್ನನ್ನ ಹಾ, ನೀ ಎಲ್ಲಿ ಹೋದ್ರು ಅದು ಬೆನ್ನ ಬಿಡಂಗಿಲ್ಲ. ಬೆನ್ನ ಬಿಡಂಗಿಲ್ಲಲ್ರಿಪ್ಪ. ನಿಮ್ಮ ಬೆನ್ನ ಬಿಡಂಗಿಲ್ಲ, ಅದು ಹೊಟ್ಟೆ ಬಿಡಲ್ಲ. ಆಹಾ. ಯಾಕ ಅಂತ ಕೇಳಿದ್ರ ಯಾಕ್ರಿಪ್ಪ ಅದು? ಕರ್ಮದ ಬದ್ದಲ ವಿಷಯಗಳು ಮಾತಾಡ್ಕೊತ ಹೋಗ್ಬೇಕಾಗ್ಯದ. ಆಹಾ, ಇನ್ನ ಧರ್ಮದ ಬದ್ದಲ ಅವರ ಉದಾಹರಣೆಗಳನ್ನು ಕೂಡ ಅವರದಾರ. ಒಂದ ಸಿದ್ಧಾಟಿ ಒಳಗ ವಿಷಯವನ್ನ ನಮಗ ಅವ್ರು ಕೇಳ್ಯಾರ. ಕೇಳ್ಯಾರಲ್ರಿಪ್ಪ ಸಿದ್ಧಾಟಿ ಒಳಗ. ಏನ್ ಕೇಳಿದ್ರು? ಏನ್ರಿಪ್ಪ ಅದು? ಯಾವ ಮುದ್ದಾಯಿ ಮುದ್ದಗೊಂಡಗ ಆದಿಗೊಂಡಗ 6 ಮಂದಿ ಮಕ್ಕಳು, 6ನೇದವ ಉಂಡಾಡು ಪದಮಗೊಂಡ. ಹಾ, ಪದಮಗೊಂಡಗ 2 ಮಂದಿ ಪತ್ನಿಯರು, 84 ಮಂದಿ ಮಕ್ಕಳು. ಹೌದು. 84 ಮಂದಿ ಮಕ್ಕಳು ಒಳಗ 42 ಮಂದಿ ಹೆಣ್ಮಕ್ಳು, 42 ಮಂದಿ ಗಂಡು ಮಕ್ಕಳು. ಹಾ, ಹಿಂಗ 42 ಮಂದಿ ಗಂಡು ಮಕ್ಕಳ ಒಳಗ ಊರಾನ ಮೊದಲಿನ ಮಡದಿಗೆ 21 ಮಂದಿ ಗಂಡು ಮಕ್ಕಳು. ಅಡಿಗೆ ಒಳಗಿದ್ದಂತ ಚುಮಲಾದೇವಿ ಉದರದಿಂದ 21 ಮಂದಿ ಗಂಡು ಮಕ್ಕಳು. ಹೌದಲ್ರಿಪ್ಪ. ಹಿಂಗ ಸರ್ವಣ್ಣವರು ಅಂದ್ರ ರೇವಣ ಸಿದ್ದನ ಒಡೆಯರು ಸರ್ವಣ್ಣವ್ರತ್ ಕರೆದ್ರು, ಒಂದು ಮಂಕ ಒಡೆಯರತ್ ಕರೆದ್ರು, ಒಂದು ಅಮೋಗಿ ಒಡೆಯರತ್ ಕರೆದ್ರು. ಕರ್ನಾರತ್ತಲ್ರಿಪ್ಪ. ಎಲ್ಲಿ ಸರುರಾಗ. ಹಾ, ತದನಂತರದಲ್ಲಿ ನೊರಟಿ ನಾಗರಾಯನದಿಂದ ಇವರಿಗೆ ನೊರಟ್ಯಾಗುಳ ಬಿರದು ಬತ್ತು. ಬತ್ತಲ್ರಿಪ್ಪ. ಗಡಗ ಕರ್ದಾರ. ಹಾ, ಹಿಂಗಿವು 3 ಬಡ್ಡಿ ಹಬ್ಬಕೋತ ಬಂದು ಉಳಿದ ಬಡ್ಡಿಗಳು ಹಬ್ಬಲಿಲ್ಲ ಯಾಕ? ಹೌದು. ಇದಾವೋ ಇಲ್ಲೋ ಅತಾರ್ರಿಪ್ಪ ಅವ್ರು. ಅದಾವೋ ಇಲ್ಲೋ? ಹಾ, ಇಲ್ಲ. ಹಾ, ಅವ್ರು ಕೇಳುವಂತ ಮಾತು ಸತ್ಯದ. ಹೌದು. ಜಗತ್ತಿನಲ್ಲಿ 42 ಮಂದಿಯಿಂದ ಜಗತ್ತಿನಲ್ಲಿ ಇಷ್ಟೆಲ್ಲ ಬಳ್ಳಿ ಹಬ್ಬದ ಕುಂಬಳ ಬಳ್ಳಿ ಹಂಗ. ಹೌದಲ್ರಿಪ್ಪ. ಕುಂಬಳ ಬಳ್ಳಿ ಹಂಗ ಇದೆಲ್ಲ ಕುಡಿ ಸಾಗ್ಯದ. ಸಾಗ್ಯದಲ್ರಿಪ್ಪ. ಅಮೋಘ ಸಿದ್ಧನ ಮಕ್ಕಳು 4 ಮಂದಿ, ಮೊಮ್ಮಕ್ಕಳು 21 ಮಂದಿ, ಮರಿಮಕ್ಕಳು 101 ಮಂದಿ, ಗಿರಿಮಕ್ಕಳು 1700 ಮಂದಿ. 1700 ಮಂದಿ ಒಳಗೆ ಸದ್ಯ ಒಳ್ಳೆ ಆದ್ರೆ 5000 ಜನಸಂಖ್ಯೆ. ಹೌದಲ್ರಿಪ್ಪ. ಹೌದು. ಈ ಭೂಮಂಡಲದಲ್ಲಿ ಹಾಲು ಮತ್ತು ಧರ್ಮದ ಸಮಾಜದವರು ಎಷ್ಟು ಜನ ಅದಾರ? ಇದೆಲ್ಲ ಪದ್ಮಗೊಂಡನ ಬಳಿನೇ ಇದು. ಬಳಿನೇ ಇದು. ತದನಂತರ ಅಡಿವೊಳಗಿದ್ದಕ್ಕೆ ಮಕ್ಕಳದು ಇದು ವಂಶ ಬೆಳೆದೈತೋ ಅಥವಾ ಇಲ್ಲ ಅಂತ ಕೇಳ್ತಿರಲ್ಲ. ಚುಮಲಾದೇವಿ ಉದರದಿಂದ ಹುಟ್ಟಿರ್ತಕ್ಕಂಥ ಗಂಡ ಮಕ್ಕಳ ಒಳಗಿನ ವಂಶದೊಳಗೆ ನಾವು ಕಾಗೆ ನೆಲೆಯ ಕನಕದಾಸರು. ಕನಕದಾಸರು. ಹೌದು. ಅವರು ಹತ್ತಿ ಕಂಕಣದವರಲ್ಲ, ಉಣ್ಣಿ ಕಂಕಣದವರು. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ, ಊರು ಬಾಡ, ತಾಲೂಕ ಶಿಗ್ಗಾವಿ. ಹೌದು. ಜಿಲ್ಲಾ ಈಗ ಹಾವೇರಿ ಆಗ್ಯದ, ಮೊದಲು ಧಾರವಾಡ ಇತ್ತು. ಹೌದಲ್ರಿಪ್ಪ. ಕೇಸುರಾಯರನ್ನ ವ್ಯಾಸರಾಯರನ್ನ ಗುರುವಿನ ಮಾಡಿಕೊಂಡು ಹೌದು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಒಲಿಸಿಕೊಂಡು ಬೆನ್ನ ಗಾಡಿ ಹೊಡೆದ ದರ್ಶನ ತಗೊಂಡು ಯಾವ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕ ಕಾಗೆ ನೆಲೆಯಲ್ಲಿ ಆದಿಕೇಶವ ತನ್ನ ಗುರುವಿನನ್ನ ಮತ್ತು ತಾನು ಜೀವಂತ ಸಮಾಧಿ ಹೊಂದಿದ್ರು. ಯಾರು? ಕನಕದಾಸರು. ಕನಕದಾಸರು. ಬಳ್ಳಿ ಹಬ್ಬದ ಬಲ್ಲವಾಗ ಬಗಲಾಗದ, ಅರಿದವಾಗ ಮುಗಲಾಗದ. ಅರೇದವಾಗ ಇದು ಮುಗಲಾಗೈತಿ ಅಂತಂದ್ರೆ ಬೆಳೆದಿಲ್ಲ ತಿಳ್ಕೊತಾನ. ಬಲ್ಲವಾಗ ಇದು ಬಗಲಾಗೈತಿಪ್ಪ ಅಂತಂದ್ರೆ ಹಿಂತಲ್ ಹಿಂಗ ಬೆಳೆದೈತಿ ಅಂತ ಹೇಳಿ ಹೇಳ್ತಾನ. ಬೊಮ್ಮಗೊಂಡ ಯಾರು? ಬೊಮ್ಮಗೊಂಡ ಯಾರು? ಯಾರಿಪ್ಪ? ಅನೇಕ ಈ ಭೂಮಂಡಲದಲ್ಲಿ ಬೆಳೆದಿರ್ತಕ್ಕಂತ ಹಾಲು ಮತ ಸಮಾಜ ಹೆಂಗದಪ್ಪ ಅಂತಂದ್ರ ಹೆಂಗ್ರಿಪ್ಪ ಅದು? ಕುಂಬಳ ಬಳ್ಳಿ ಕುಡಿ ಸಾಗಿದಂಗ ಆಗ್ಯದ. ಹೌದು.
ಇದೇ ಒಂದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹತ್ತರಿಕೆ ಅಡಿವಪ್ಪ ಮುತ್ಯ ಹಾ ಹಾ ಒಂದು ಬೇವಿನ ಮರದ ಒಂದು ತರುವನ್ನು ಹಚ್ಚಿ ಹಚ್ಚಿ ಒಂದು ಸತ್ಯ ಧರ್ಮರ ಮಾರ್ಗ ಹಾಡಾಕ ಪ್ರಾರಂಭ ಮಾಡಿದಾರೆ. 4 ಮಂದಿ ಕುಂಡ್ರ ಒಟ್ಟು ನೆಲ ಹಾ ಹಾ ಆ ತರವಾಗಬೇಕು. 4 ಮಂದಿ ಕುಂಡ್ರ ಒಟ್ಟು ತರವಾಗಬೇಕು, ನೆಲ ಆಗ್ಬೇಕದು. ಹೌದಲ್ರಿಪ್ಪ. ಅಟ್ಟ ಆ ನೆಲ ಆಗುವವರೆಗೆ ಗಿಡ ಬೆಳೆದ್ರು ಸಹಿತ ಮಾರ್ಗ ಮುಗುದಿಲ್ಲತ್ತ. ಹಾ ಹಾ ಅಟ್ ದೊಡ್ಡದೈತಲ್ರಿಪ್ಪ ಬಡ್ಡಿ. ಯಾವ ಬಡ್ಡಿ? ಬೇವಿನ ಗಿಡದ್ದು ಹೇಳ್ರಿ, ಹಾಲು ಮತ್ತದ ಬಡ್ರಿ. ಹಾಲು ಮತ್ತದ ಬಡ್ಡಿ. ಹಾ ಹಾ ಹಂಗ ಸತ್ಯ ಧರ್ಮರಲ್ಲಿ ಹಾ ಹಾ ಈ ರೀತಿಯಾಗಿ ಕುಂಬಳ ಬಳಿಯಂತೆ ಕುಡಿ ಸಾಗಿ ಹೋಗ್ಯದ. ಹೌದು. ಜೇವರ ಗೌಡ್ರು, ಹವಿನಾಳ ಚಂದ್ರಾಮ ಮುತ್ಯ ಇಂತಿಂತ ಮಾನ ತತ್ವಜ್ಞಾನಿಗಳು ಹಾ ಹಾ ಬೆಳೆಸಿಟ್ಟು ಹೋದ್ರು. ಮುಂದೆ ನಮ್ಮಂತ ಪೀಳಿಗೆಗಳು ಹಾ ಹಾ ಇದನ್ನ ಉಳಿಸ್ಕೊಂಡು ಹೋಗ್ಲಿ ತಿಳಿ, ಹೌದು. ಇದನ್ನ ಅಳಿಸಬಾರದು, ಇದನ್ನ ಉಳಿಸ್ಕೊಂಡು ಹೋಗಬೇಕು ಹಾಲು ಮತ ಧರ್ಮದಲ್ಲಿ ಎನ್ನುವಂತ ಮಾತನ್ನ ಹೇಳಿ ಹೇಳಿ 3 ಮಂದಿದಿಂದ ಬೆಳೆದಿಲ್ಲ, ಅವರಿಂದ ಎಲ್ಲರಿಂದ ಬೆಳೆದದ. ಮುಂದೆ ಜಗತ್ತಿನಲ್ಲಿ ಬಾಳಿ ಬೆಳಗ್ಯದ. ಹಿಂಗ ಸದ್ಯ ಬೆಳಕೋತ್ ನಡೆದದ, ಬೆಳ್ಕೊತ್ ನಡೆದಲ್ರಿಪ್ಪ. ಇನ್ನ ಈ ಪಳೆದೊಳಗ ಅವ್ರಿಗೆ ಇನ್ನೊಂದು ಮಾತು ಏನಾದ್ರು ಕೇಳತ್ತ ತಮ್ಮೆಲ್ಲಾರ್ದು ಒಂದು ಅಪೇಕ್ಷೆ ಇತ್ತು ಅಂತಂದ್ರ ಹಾ 2 ಮಾತು ಕೇವನು ಬೇಡಪ್ಪ, ಬೇಡ ಇಷ್ಟಿಗೆ ಸಾಕಂದ್ರೆ ಅಂದ್ರ ಆಯ್ತ್ರಿ. ಯಾನಾರು ಕೇಳಿರ್ತಾರ ಅವ್ರು. ಇಲ್ಲ ಯಾನಾರ ಅಂದ್ರ ಹಂಗಿಲ್ಲ ಹಾ ನೋಡು. ಒಂದ್ ಮಾತು ಹೇಳ್ತೀನಿ ನಿನಗ, ಹೆಂಗ್ರಿಪ್ಪ ಅದು? ಗಾಡಿ ಕರೆಕ್ಟ್ ರೂಟ್ನ್ಯಾಗ ಹೊಂಟಿತ್ತು ಅಂತಂದ್ರ ಗಾಡ್ಯಾಗ ಕೂತವ್ರು ಸುಮ್ಮಿರ್ತಾರ. ಹೌದು. ಗಾಡಿ ಒಂದ್ ಸ್ವಲ್ಪ ಹಿಂಗ ಮಾಡತ್ತಿತ್ತಂದ್ರ ಹೊಡ್ಯಾವನ ಕಡೆ ಲಕ್ಷ ಇಡ್ತಾರ. ಹೌದು. ಗಾಡಿ ಹೊಡ್ಯಾವನ ಸರಳ ಅದಾನೋ, ಏನಟ ಏನ್ ಇವಾಗ ನಿದ್ದೆ ಬಂದೈತೋ, ಔಷಧ ತೋದನೋ, ಅಥವಾ ನಿದ್ದೆ ಬರ್ಲಾರ್ದ ಹಿಂಗೇನು ಬ್ಯಾರೆ ಏನಾದ್ರು ಹಾ ಹಿಂಗ. ಮತ್ತ ಗಾಡಿ ಕರೆಕ್ಟ್ ರೋಡ್ನ್ಯಾಗ ಹೊಂಟಿತ್ತು ಅಂತಂದ್ರ ಅವ ಎಣ್ಣೆರೆ ಹಾಕ್ಲಿ, ಅವಾಗ ನಿದ್ದೆರೆ ಬರ್ಲಿ, ಅದು ಕರೆಕ್ಟ್ ಹೊಂಟಿರ್ತದ, ಅದ್ರ ಕಡೆ ಲಕ್ಷ ಕೊಡಲ್ಲ ಅವರು. ಹೌದು. ಎಣ್ಣೆರ್ ಹಾಕ್ಲಿ, ಮಹೇಶ್ ಎಮ್ಮೆಯರ್ ಕೈಲಿ ಹೋಗ್ಲಿ. ಹಂಗ ನಾವು ಹೇಳುವಂತ ಮಾತು ಅವ್ರ ಮನಸ್ಸು ಮುಟ್ತಿತ್ತಂದ್ರ ಅವ್ರ ಮನ ಮುಟ್ಟುವಂತೆ ಆಗಿತ್ತಪ್ಪ ಅಂತಂದ್ರ ಹಾ ಯಾರು ನ್ಯಾಯ ಮಾಡಂಗಿಲ್ಲ ಮಾಡಂಗಿಲ್ರಿಪ್ಪ ಅನ್ನುವಂತ ಮಾತನ್ನ ಹೇಳಿ ಹಾ ಈ ಕ್ಯಾಲಿ ಯಾಕ್ರೇನ ಏನಾಯ್ತು ಏನೋ ಡಿಸ್ಕಸ್ ನಡೆದೈತಿ ನಿಮ್ದು, ಏನು ಹೇಳ್ರಿ? ಆರೆ ಹಾ ಮಾಳಿಂಗರಾಯಣ ಪಾಲಿಕೆ ಮನೆಗೆ ಯಾಕೆ ಬರಲ್ಲತ್ರಿ? ಹಾ ಯಾಕೆ ಹಬ್ಬ ಹಾಕಂಗಿಲ್ಲತ್ತ ಚರ್ಚೆ ಮಾಡತ್ತಾರತ್ತ. ಮಾಳಿಂಗರಾಯನ ಹಬ್ಬ ಹಾಕಂಗಿಲ್ಲ? ಯಾರು ಹೇಳ್ರಿ ನಿಮಗ? ಮಾಳಿಂಗರಾಯನ ಹಬ್ಬ ಹಾಕಂಗಿಲ್ಲ ಅಂತ ಹೇಳವ್ರು ಯಾರು ನಿಮಗ? ಹಾಕ್ತಾರ್ರಿಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಗದ್ಲ ಮಾಡ್ಬೇಡ್ರಿ, ಈ ಕಡೆ ಲಕ್ಷ ಪಟ್ಟು ಕೇಳ್ರಿ. ಮಾಳಿಂಗರಾಯನ ಹಬ್ಬ ನಡೆಯಂಗಿಲ್ಲ ಇದನ್ನ ತಲೆ ಅಂತ ತೆಗಿರಿ. ಮಾಳಿಂಗರಾಯನು 3 ಹಬ್ಬಗಳು. ಹಾ ಹಾ ಒಂದು ಮಾಲಿ ಹಬ್ಬ, ಹೌದು ಒಂದು ಮಾಲಿ ಹಬ್ಬ, ಹೌದು, ಒಂದು ಬ್ಯಾಟಿ ಹಬ್ಬ, ಹಾ ಒಂದು ಇಸ್ರಿ ಮಲ್ಕವನ ಹಬ್ಬ. ಹೌದು ಇವು ಮಾಳಿಂಗರಾಯಗೆ ಸಂಬಂಧಪಟ್ಟದ್ದು. ಇವು ಹೌದು ಹೌದು. ಮಾಲಿ ಹಬ್ಬ ಮಾಳಪ್ಪಗೆ ಸಂಬಂಧಪಟ್ಟದ್ದು. ಹಾ ಹೆಸರು ಇರಲಿ, ಪಡೋಲ್ಕರ್ ಸಾಹೇಬರು 51 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಯಹೊನ್ನೂರು ಸಿದ್ಧ ಮುತ್ಯ ಮಾಳಿಂಗರಾಯ, ಜಗದ್ಗುರು ರೇವಣ ಸಿದ್ದೇಶ್ವರ, ಲ್ಯಾಯಮತಾಯಿ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕಿರುವುದು. ಈಗ ಸದ್ಯ ಹಾ ಇಸ್ರಿ ಮಲ್ಕಮ್ಮನದಿಂದ ಹಾ ಒಂದು ಚಪ್ಪರದ ಹಬ್ಬ ಆಗ್ತದ. ಯಾಕತ್ತಲ್ರಿಪ್ಪ? ಇನ್ನೊಂದು ಮಾಳಿಂಗರಾಯನ ಮಾಲಿ ಹಬ್ಬ ಆಗ್ತದ. ಹೌದು. ಇನ್ನೊಂದು ಬ್ಯಾಟಿ ಹಬ್ಬ ಆಗ್ತದ. ಇನ್ನೊಂದು ಹಾ ಹೋಳಿಗೆ ಹಬ್ಬ ಆಗ್ತದ. 4 ಹಬ್ಬಗಳು. ಇಸ್ರಿ ಮಲ್ಕೊಂಡ್ ಹಿಡ್ಕೊಂಡು ಮಾಳಿಂಗರಾಯನ 4 ಹಬ್ಬ. ಹಾ ಸದ್ಯ ನಿಮಗೆ ನೋಡಬೇಕಾಗಿತ್ತು ಅಂತಂದ್ರೆ ಉಗಾದಿ ಹಿಡ್ಕೊಂಡು 5 ದಿನದಿಂದ ಕಾರ್ಯಕ್ರಮ 23, 24, 25, 26, 29ನೇ ತಾರೀಕು ಮಾಳಿಂಗರಾಯನ ಹಬ್ಬದೊಳಗ ನಮ್ಮ ಹಾಡಿಕೆದಾವ್. ಹಾ ಹಾ ಆ ಜಾಗದಾಗ ಬಂದ್ರೆ ನಿಮ್ಗೆ ತೋರ್ಸಾಕು ನಾವು ರೆಡಿ. ಹೌದಲ್ರಿಪ್ಪ. ಯಾವುದು ಇಲ್ಲ ತಿಳ್ಕೊಬೇಡ್ರಿ. ಹಾ ಹಾ ಗೊತ್ತಾಯ್ತು ನಿಮ್ಗ? ಹಾ ಅದಕ್ಕೆ ಹಿಂಗಿರ್ತದ. ಹಾ. ಕ್ಯಾಲಿ ಹಾಡ್ಕೋತ ಸರಜೋಡಿ ಕಲಾವತ್ರಿಗೆ ಒಂದು ಮಾತ ಕೇಳ್ಬೇಕಾಗ್ಯದ. ನೀ ತೋಡ್ಸು.